ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ. ಮೊದಲಿಗೆ ಹೆಡ್ಲೈನ್ಸ್. 65 ಮರಳು ಬ್ಲಾಕ್ಗಳ ಹರಾಜಿಗೆ ಮುಂದಾಗಿರುವ ಜಿಲ್ಲಾಡಳಿತದ ಕ್ರಮ ಖಂಡನೀಯ. ರಾಘವೇಂದ್ರ ಕುಷ್ಟಗಿ. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾರ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಕರ್ಕರೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಸದಸ್ಯರನ್ನು ಪರಿಗಣಿಸದೆ ಗ್ರಾಮ ಪಂಚಾಯಿತಿ ಕ್ರಿಯಾಯೋಜನೆ. ಚಂದಮ್ಮ ಆರೋಪ. ಹರಿಜನವಾಡದಲ್ಲಿ ಪೂರ್ಣಗೊಳ್ಳದ ಸ್ಲಂ ಬೋರ್ಡ್ ಮನೆಗಳು. ಶಾಸಕರ ನಡೆ ಖಂಡನೀಯ. ಎನ್ಎಂ ಮೈತ್ರಿಕರ್. ನೈಜ ಸಾಗುವಳಿದಾರರಿಗೆ ಭೂಮಿ ಪಟ್ಟ ಮಾಡಲು ದಲಿತ ಸೇನೆ ಮನವಿ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕಿಗೆ ಗಂಭೀರ ಗಾಯ. ಪರಿಸ್ಥಿತಿ ಚಿಂತಾಜನಕ. ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳ ಸಾವು. ವಾರ್ತೆಗಳ ವಿವರ. ಜಿಲ್ಲೆಯ ತುಂಗಭದ್ರಾ ಹಾಗೂ ಕೃಷ್ಣಾ ನದಿ ಪಾತ್ರದಲ್ಲಿರುವ 12 ಮರಳು ಬ್ಲಾಕ್ಗಳನ್ನು ನಿರ್ವಹಣೆ ಮಾಡಲು ಆಗದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ 65 ಬ್ಲಾಕ್ಗಳನ್ನು ಹರಾಜು ಮಾಡಿ 5 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಖಂಡನೀಯ. ಕೂಡಲೇ ಗುತ್ತಿಗೆ ನೀಡುವ ನಿರ್ಣಯವನ್ನು ಮರುಪರಿಶೀಲಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಮುಂದೂಡಬೇಕು ಹಾಗೂ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನಸಂಗ್ರಾಮ್ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಚೇಲಾಗಳಿಂದ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು, ಮರಳು ಗಣಿಗಾರಿಕೆಗೆ ಪರವಾನಗಿ ಪಡೆದ ಗುತ್ತಿಗೆದಾರರು ನದಿ ಪಾತ್ರದಲ್ಲಿ 2 ರಿಂದ 3 ಅಡಿ ಮರಗಳನ್ನು ತೆಗೆಯಬೇಕೆಂಬ ನಿಯಮವಿದೆ. ಜೊತೆಗೆ ಪ್ರತಿ ಬ್ಲಾಕ್ನಲ್ಲಿ ಇಂತಿಷ್ಟೇ ಮರಗಳನ್ನು ತೆಗೆಯಬೇಕೆಂಬ ನಿಯಮವಿದ್ದು, ಆದರೆ ಗುತ್ತಿಗೆದಾರರು ಲಕ್ಷಾಂತರ ಟನ್ಗಳಷ್ಟು ಮರಗಳನ್ನು ತೆಗೆದು ಪ್ರಕೃತಿಯ ಸಂಪನ್ಮೂಲವನ್ನು ಲೂಟಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. 15 ಟನ್ ಪರವಾನಗಿ ಪಡೆದು ಅಷ್ಟೇ ಪ್ರಮಾಣದ ರಾಯಲ್ಲಿ ಕಟ್ಟಿ ಭಾರಿ ವಾಹನಗಳಲ್ಲಿ 50 ಮೆಟ್ರಿಕ್ ಟನ್ ಮರಳು ಸಾಗಾಣಿಕೆಯಾಗುತ್ತಿದೆ. ಮರಳು ಸಾಗಾಣಿಕೆ ವಾಹನಗಳಿಗೆ ನಂಬರ್ ಪ್ಲೇಟ್ಗಳೇ ಇರುವುದಿಲ್ಲ. ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳು ಹಾಗೂ ಪೊಲೀಸರು ಕಣ್ಣಿದ್ದು ಜಾಣ ಕುರುಡರಂತೆ ವರ್ತಿಸುತ್ತಿದ್ದು, ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಪಾತ್ರಗಳಲ್ಲಿ ಕಾನೂನು ಬಾಹಿರ ರಸ್ತೆಗಳನ್ನು ನಿರ್ಮಾಣ ಮಾಡಲು ಅನುಕೂಲ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ನಾವು ಏನೇ ಪ್ರಯತ್ನ ಮಾಡಿದ್ರು ತುಂಬ ಬಲಿಷ್ಠ ಜನಪ್ರತಿನಿಧಿಗಳ ಚೇಲಾಗಳ ಒಂದು ಕಾರಣದಿಂದ ನಡೀತಿರ್ತಕ್ಕಂಥ ಈ ಅಕ್ರಮ ಮರಳು ಗಣಿಗಾರಿಕೆ ಏನಿದೆ ಅದನ್ನು ಇದುವರೆಗೂ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ನಾವು ಹೋರಾಟಗಾರರು ನಾಯಿ ಇದ್ದಂಗೆ ನಾವು ಸುಮ್ಮನೆ ಕೂಡಂಗಿಲ್ಲ. ಕಳ್ಳರು ಬಂದಾರ ಅಂದ ಕೂಡಲೇ ಕಳ್ಳರು ನೋಡಿ ಒದರ್ತೀವಿ. ಜನರನ್ನು ಎಚ್ಚರ ಮಾಡಲಿಕ್ಕೆ, ಸರ್ಕಾರವನ್ನು ಎಚ್ಚರ ಮಾಡಲಿಕ್ಕೆ ಕಾವಲು ನಾಯಿ ಥರ ನಾವು ಹೊಗಳ್ತೀವಿ ಅನ್ರಿ, ಒದರ್ತೀವಿ ಅನ್ರಿ, ಏನನ್ನ ಅನ್ರಿ, ಅದು ಸತ್ಯ. ಅದೇ ಥರ ಇವತ್ತು ಪುನಃ ಮತ್ತೆ ಒಂದು ಗಂಭೀರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರೋ ಹಿನ್ನೆಲೆ ಒಳಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಪಾಯವನ್ನು ಗುರುತಿಸಿ
ಒಂದು ಎಚ್ಚರಿಕೆಯ ಕನೆಗಂಟಿಯನ್ನು ಕೊಡ್ತೀವಿ. ನೀವೇನು ಮಾಡ್ತೀರಿ, ನಿಮ್ಮ ಕೈಲೇ ಏನಾಗ್ತದಂದ್ರೆ ಖಂಡಿತ ಈ ಒಂದು ದುಷ್ಟ ವ್ಯವಸ್ಥೆಯೊಳಗೆ ನಾವು ಹೋರಾಟಗಾರರು ದೇವರು ಹೋರಾಟ ಮಾಡಿ ಒಂದು ದಾಖಲೆ ಮಾಡ್ಬೋದೇ ವಿನ ಯಶಸ್ವಿ ಆಗ್ತಕ್ಕಂಥ ಪರಿಸ್ಥಿತಿಗಳು ಇಲ್ಲ ಅನ್ನೋದನ್ನು ಬಹಳ ದುಃಖದಿಂದ ಹೇಳ್ತಾ ಇವತ್ತು ನಮ್ಮ ವಿಷಯಕ್ಕೆ ನಾನು ಬರ್ತಾಯಿದ್ದೀನಿ. ನಮ್ಮ ಜಿಲ್ಲಾ ಆಡಳಿತ ಮೊದಲ ನಮ್ಮ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಪಾತ್ರದಲ್ಲಿ ಒಂದು 12-13 ಇವನ್ನ ಗುತ್ತಿಗೆ ಕೊಟ್ಟಿತ್ತು ಬ್ಲಾಕ್ಗಳನ್ನು. ಒಂದೊಂದು ಬ್ಲಾಕಿಗೆ ಮರಳು ಸಾಗಾಣಿಕೆಗೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಮಾತ್ರ ಅವಕಾಶವಿದ್ದು, ಆದರೆ 24 ಗಂಟೆಯೂ ಕೂಡ ಮರಳು ಸಾಗಾಣಿಕೆ ಮಾಡಲಾಗುತ್ತಿದ್ದು, ಇದು ಜಿಲ್ಲಾ ಟಾಸ್ಕ್ ಫೋರ್ಸ್ ವಿಫಲತೆಯಾಗಿದೆ. ಮರಳು ಸಾಗಾಣಿಕೆ ಮಾಡುವ ಲಾರಿಗಳಿಗೆ GPS ಅಳವಡಿಸಿ ಲಾರಿಗಳ ಮೇಲೆ ನಿಗಾ ಇಡಬೇಕಿತ್ತು. ಜೊತೆಗೆ ಎಲ್ಲ ಸ್ಟಾಕ್ ಯಾರ್ಡ್ಗಳಲ್ಲಿ CC ಕ್ಯಾಮೆರಾ ಕೂಡ ಅಳವಡಿಸಬೇಕಿತ್ತು. ಆದರೆ ಈ ನಿಯಮ ಎಲ್ಲಿಯೂ ಪಾಲನೆಯಾಗುತ್ತಿಲ್ಲ ಎಂದು ದೂರಿದರು. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ನಿಯೋಜನೆಯಾದ ಮತ್ತು ಕಾರ್ಯನಿರ್ವಹಿಸಿ ಅಧಿಕಾರಿಗಳ ಮೇಲೆ ಲಾರಿ ಹತ್ತಿಸುವ ಘಟನೆಗಳು, ಹೋರಾಟ ಮಾಡುವ ಸಾಮಾಜಿಕ ಕಾರ್ಯಕರ್ತರ ಮೇಲೆ ದಾಳಿಗಳು, ಬೆದರಿಕೆಗಳು ಕೇಳಿಬಂದಿವೆ. ಈ ಎಲ್ಲ ಘಟನೆಗಳ ಬಗ್ಗೆ ಗಮನಕ್ಕಿರುವ ಪೊಲೀಸ್ ಅಧಿಕಾರಿಗಳಾಗಿರಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇತ್ತೀಚೆಗೆ ಮಾನ್ವಿ ಠಾಣಾ ವ್ಯಾಪ್ತಿಯಲ್ಲಿ 18 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಅವುಗಳ ಪ್ರಕರಣಗಳನ್ನು ಮುಚ್ಚಿ ಹಾಕುವ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಒಂದು ಅಧ್ಯಯನದ ಪ್ರಕಾರ ಈ 15 ವರ್ಷದೊಳಗೆ 10,000 ಕೋಟಿಯಷ್ಟು ಮರಳು ಈ ಎರಡೂ ನದಿಗಳಿಂದ ಅಕ್ರಮ ಆಗಿದೆ ಅಂತಕ್ಕಂಥ ತಜ್ಞರ ಅಭಿಪ್ರಾಯ ಇದೆ. ನಮ್ಮ ವರ್ಷಕ್ಕೆ 5,000 ಕೋಟಿ HKDB ಫಂಡ್ ಕೊಡ್ತಾರೆ. ಇದು 10,000 ಕೋಟಿ ಲೂಟಿ ಆಗಿದೆ. ಇದನ್ನು ಕಣ್ಣು ಮುಚ್ಕೊಂಡು ಕೂತಾರೆ. ಈ ಲೂಟಿ ಮಾಡೋರು ಯಾರು ಸಾಮಾನ್ಯರಲ್ಲ, ನಮ್ಮ ಜನಪ್ರತಿನಿಧಿಗಳ ಹಿಂದೆ ಪ್ರತಿನಿತ್ಯ ಅಡ್ಡಾಡ್ತಕ್ಕಂಥ ಜನದ್ರೋಹಿ ರಾಜಕೀಯ ಕಾರ್ಯಕರ್ತರೇ ಇದ್ದಾರೆ ಅನ್ನೋದನ್ನು ಯಾವ ಮುಲಾಜಿ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ. ಅವೆಲ್ಲ ಇವತ್ತಿನ ದಿವಸ ನಮ್ಮ ರಾಜಕಾರಣಿಗಳ ಭವ್ಯ ಬಂಗಲೆಗಳು, ಸ್ಟೇಷನ್ ರೋಡ್ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಲಾಜಿಂಗ್ಗಳು, ನೂರಾರು ಬ್ರ್ಯಾಂಡಿ ಶಾಪ್ ಲೈಸೆನ್ಸ್ಗಳು, ಇದರ ಲಾಭದಿಂದ ನಮ್ಮ ರಾಜಕಾರಣಿಗಳು ಮತ್ತು ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟು ಅದರ ಪ್ರತಿಯನ್ನು ನಿಮಗೆ ಬಿಡುಗಡೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಪ್ರೆಸ್ ಮೀಟ್ ಮುಗಿದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡ್ತೀವಿ. ಯಾವ ಥರ ಅಪರಾಧ ಆಗ್ತದೆ ಅನ್ನೋದನ್ನು ಒಂದು ಸಂಶೋಧನೆ ಮಾಡಿ, ನಾನೊಬ್ಬನೇ ಅಲ್ಲ, ನಮ್ಮ ಇಡೀ ಟೀಮ್ ಏನಿದೆ, ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆಯ ಒಂದು ಬದ್ಧತೆ ಇರತಕ್ಕಂಥ ಜನಸಂಗ್ರಾಮ ಪರಿಷತ್ತಿನ ಟೀಮು ಇವತ್ತು ಅಧ್ಯಯನ ಮಾಡಿ 10-11 ಪಾಯಿಂಟ್ಗಳನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಇವು ತಡೆಗಟ್ಟಲಾರದೆ. ಈ ಸಂದರ್ಭದಲ್ಲಿ ಪರಿಷತ್ತಿನ ವಿಭಾಗೀಯ ಕಾರ್ಯದರ್ಶಿ ಭೀಮರಾಯ ನಾಯಕ್, ಜರದಬಂಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಖಾಜಾ ಅಸ್ಲಂ, ಪ್ರಮುಖರಾದ ಜಾನ್ ವೆಸ್ಲಿ, ಪರಪ್ಪ ನಾಗೋಲಿ ಸೇರಿದಂತೆ ಇತರರು ಇದ್ದರು. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲೆ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ NL ಕರ್ಕರೆ ವಿರುದ್ಧ ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಸ್ಟೇಷನ್ ವೃತ್ತದ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. NL ಕರ್ಕರೆ ಅವರು ಚರ್ಚ್ ಮತ್ತು ಬಾಲ್ಡ್ವಿನ್ ವಿದ್ಯಾಸಂಸ್ಥೆಗಳ ಆಡಳಿತವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೈಕೋರ್ಟ್ ತಡೆಯಾಜ್ಞೆ ಇದ್ದರೂ ಕೂಡ ಬಿಷಪ್ ಆಗಿ ಮುಂದುವರಿಯಲು ಪ್ರಯತ್ನಿಸುತ್ತಿದ್ದಾರೆ. ಅವರ ವಿರುದ್ಧ 210ಕ್ಕೂ ಹೆಚ್ಚು ಕ್ರಿಮಿನಲ್ ಮೊಕದ್ದಮೆಗಳು ದಾಖಲೆಯಾಗಿವೆ ಎಂದು ಆರೋಪಿಸಿದರು. ಧಾರ್ಮಿಕ ವಿಧಿವಿಧಾನಗಳನ್ನು ನಾಶಪಡಿಸಿರುವಂತಹ ಖರ್ಖರ್ಗೆ ಜೀವಿತಗಳನ್ನು ನಾಶಪಡಿಸಿರುವಂತಹ
LN ಕರ್ಕರೆ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಅವರ ನಡವಳಿಕೆಯಿಂದ ಚರ್ಚ್ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಮೆಥೋಡಿಸ್ಟ್ ಚರ್ಚ್ನ ಇತರ ಬಿಷಪ್ಗಳು ಗೌರವಯುತವಾಗಿ ನಿವೃತ್ತರಾಗಿದ್ದಾರೆ. ಕರ್ಕರೆ ಮಾತ್ರ ಹುದ್ದೆಯನ್ನು ಬಿಡಲು ನಿರಾಕರಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಒತ್ತಾಯಿಸಿದರು. ಈ ವೇಳೆ ಮೆಥೋಡಿಸ್ಟ್ ಚರ್ಚ್ನ ರೇ ಎ ಸಿಮೆಯೋನ್ ಮಾತನಾಡಿ, LN ಕರ್ಕರೆ ಅವರು 2016ರಿಂದ 2025ರವರೆಗೆ ಬಾಲ್ಡ್ವಿನ್ ಮೆಥೋಡಿಸ್ಟ್ ಚರ್ಚ್ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ದರು. ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಅವರು ಈಗಾಗಲೇ ನಿವೃತ್ತಿ ಹೊಂದಿದ್ದರೂ ಸಹ ಅವರೇ ಮುಂದುವರಿಸಿದ್ದಾರೆ ಎಂದು ದೂರಿದರು. ಸಂಸ್ಥೆಯ ಆಸ್ಪತ್ರೆ, ಶಾಲೆಗಳು ಅನಧಿಕೃತವಾಗಿ ಸಿಬ್ಬಂದಿಗಳ ನೇಮಕ ಮಾಡಿದ್ದಾರೆ. ಸಂಸ್ಥೆ ನಿಧಿಯಿಂದ ಕೋಟ್ಯಾಂತರ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ಹಿಂದಿನ ಪ್ರಾದೇಶಿಕ ಸಮ್ಮೇಳನದ ನಿಧಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆಪಾದಿಸಿದರು. ಅದನ್ನು ಗೊಂದಲ ಎಬ್ಬಿಸುವುದಕ್ಕಾಗಿ ನಮಗೆ ಜಗಳಿಡುವುದಕ್ಕಾಗಿ ಯಾರೋ ಒಬ್ಬರನ್ನ ಕಳಿಸಿದ್ದಾರೆ. ಅವರನ್ನು ನಾವು ಸೇರಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅಕ್ರಮವಾಗಿ ಯಾರು ಬಂದಾರೋ ಸಹ ರಾಯಚೂರಲ್ಲಿ ಸೇರಿಸಿಕೊಳ್ಳುವುದಿಲ್ಲ ನಾವು. ಮತ್ತು ಇಡೀ ರಾಯಚೂರು ಜಿಲ್ಲೆ ಪಾದ್ರಿಗಳು, ಇಡೀ 40-50 ಹಳ್ಳಿಗಳು ನಮ್ಮ ಜೊತೆಗೆ ಇರುವಂಥದ್ದು. ಮತ್ತು ಸೆಂಟ್ರಲ್ ಚರ್ಚ್ ರಾಯಚೂರಿನಲ್ಲಿ ಸಹ ಇಡೀ ನಾವೊಂದು ರೆಸಲ್ಯೂಷನ್ ಮಾಡಿಕೊಂಡಿದ್ದೇವೆ. ಅಕ್ರಮವಾಗಿ ಬಂದಂಥವ್ರನ್ನು ಯಾರನ್ನು ಸೇರಿಸಿಕೊಳ್ಳುವುದಿಲ್ಲ. ಅಕ್ರಮವಾಗಿ ಇರುವಂಥ ಬಿಷಪ್ ನಮ್ಮ ಕರ್ನಾಟಕದಲ್ಲಿ ಇರಲಿಕ್ಕಿಲ್ಲ. ಬೇಗನೆ ಆತನು ಬಿಟ್ಟು ಹೋಗಬೇಕು ಮತ್ತು ಆತನನ್ನು ಬಂಧಿಸಬೇಕು. ಆತನ ಮೇಲೆ ಎನ್ಕ್ವೈರಿ ತನಿಖೆ ನಡೆಸಬೇಕೆಂಬುದಾಗಿ ನಮ್ಮ ಹೋರಾಟ, ನಮ್ಮ ಮೆಮೊರಾಂಡಮ್ ಇದೆ. ಅದಕ್ಕಾಗಿ ಆ ಒಂದು ಮೆಮೊರಾಂಡಮಲ್ಲಿ ಎಲ್ಲ ನಾವು ಮಾತಾಡಿದ್ದೇವೆ, ಅಲ್ಲಿ ಬರೆದಿದ್ದೇವೆ, ಲಿಖಿತ ಮೂಲಕವಾಗಿ ಬರೆದಿದ್ದೇವೆ. DC ಆಫೀಸ್ನಿಂದ ಈ ಒಂದು ಸಂದರ್ಭದಲ್ಲಿ ಯಾರಾದರೂ ಇಲ್ಲಿಗೆ ಅವರ ರಿಪ್ರೆಸೆಂಟೇಟಿವ್ ಆಗಲಿ DC LN ಕರ್ಕರೆ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ಸಂಸ್ಥೆಯ ನಿಧಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಹಿಂಪಡೆಯಬೇಕು. ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದು ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಅವರ ಮುಖಾಂತರ ವಿಷಯ ನಾಮದೇವ್ ಲಕ್ಷ್ಮಣ್ ಕರ್ಕರೆ ಅವರ ಮಾಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಕುರಿತು ಬೆಂಗಳೂರು ಪ್ರಾದೇಶಿಕ ಸಮ್ಮೇಳನ ಮತ್ತು ಬಾಲ್ಡ್ವಿನ್ ಮೆಥೋಡಿಸ್ಟ್ ಶೈಕ್ಷಣಿಕ ಸಂಘ ಸದಸ್ಯರಾದ ನಾವು ಅತ್ಯಂತ ನಮ್ರತೆಯಿಂದ ಮತ್ತು ಗೌರವದಿಂದ ಬೆಂಗಳೂರು ಪ್ರಾದೇಶಿಕ ಸಭೆ ಬಿಷಪ್ ಮತ್ತು ನವೆಂಬರ್ 2016ರಿಂದ 31/1/2025ರವರೆಗೆ ಬಾಲ್ಡ್ವಿನ್ ಮೆಥೋಡಿಸ್ಟ್ ಶೈಕ್ಷಣಿಕ ಸಂಘದ ಅಧ್ಯಕ್ಷರಾಗಿದ್ದು ನಾಮದೇವ್ ಲಕ್ಷ್ಮಣ್ ಕರ್ಕರೆ ಅವರ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಭಾರತದಲ್ಲಿ ಮೆಥೋಡಿಸ್ಟ್ ಚರ್ಚಿನ ಉಚ್ಚ ಕಾರ್ಯಕಾರಿ ಮಂಡಳಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಡೇಟ್ 31/1/2025ರಂದು ಹೊರಡಿಸಿದ ಸುತ್ತೋಲೆಯ ನಿರ್ಣಯ ಮೂಲಕ 4 ಬಿಷಪ್ಗಳು ನಿವೃತ್ತಿ ಹೊಂದಿದ್ದರಿಂದ 70 ವರ್ಷಗಳಿಂದ ಮೇಲ್ಪಟ್ಟವರು ನಿವೃತ್ತಿ ಹೊಂದಿದ್ದಾರೆ. 4 ಬಿಷಪ್ಗಳಲ್ಲಿ 2 ಕಾರ್ಯಕಾರಿ ಮಂಡಳಿ ನಿರ್ಧಾರವನ್ನು ಒಪ್ಪಿಕೊಂಡು ಹೊಸ ಅಧಿಕಾರ ವಹಿಸಿಕೊಂಡವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಆದರೆ ನಿವೃತ್ತಿ ಬಿಷಪ್ ಸುಬೋಧ್ ಸಿ ಮಂಡಲ್ ಮತ್ತು ನಿವೃತ್ತಿ ಬಿಷಪ್ ನಾಮದೇವ್ ಲಕ್ಷ್ಮಣ್ ಕರ್ಕರೆ ಇವರುಗಳು ನಿರಾಕರಿಸಿದ್ದಾರೆ ಮತ್ತು ಚರ್ಚ್ ಮತ್ತು ಅದರ ಸಂಸ್ಥೆಗಳ ಮಗ್ಧ ಸಭೆಯ ಸದಸ್ಯರನ್ನು ಮತ್ತು ಸಂಸ್ಥೆಯ ಸಿಬ್ಬಂದಿಯನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮೆಥೋಡಿಸ್ಟ್ ಚರ್ಚ್ನ ಅಬ್ರಹಾಂ ಜೋಹಾನ್, ಸ್ಯಾಮ್ಸನ್ ಡ್ಯಾನಿಯಲ್, ಲೇಕ್ ಸುರೇಂದ್ರ, ಆಗಸ್ಟಿನ್ ಆಶೀರ್ವಾದಂ, ಪುಟ್ಟರಾಜ್ ಆಲ್ಬರ್ಟ್, ರೂಬೆನ್ ಲಕ್ಷ್ಮಯ್ಯ, ಎಸ್ ನಂದಕುಮಾರ್, ಪ್ರಮೋದ್ ಸ್ಯಾಮುಯಲ್, ಸಿಮೋನ್ ರಾಜ್, ವಿವೇಕಾನಂದ, ಜ್ಞಾನಮಿತ್ರ, ಶಾಂತರಾಜ್, ಜಯವಂತ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿದ್ಯುತ್ ದರ ಏರಿಕೆ ವಿರೋಧಿಸಿ ವಿದ್ಯುತ್ ಮೀಟರ್ ಹಿಡಿದು ಸಿಪಿಐ ಎಂಎಲ್ ಲಿಬರೇಷನ್ ತಾಲೂಕು ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ಸಂಸ್ಥೆಗಳ ಸಿಬ್ಬಂದಿಯ ಪಿಂಚಣಿ,
ಗ್ರ್ಯಾಚ್ಯುಟಿಯ ಸರ್ಕಾರದ ಪಾಲಿನ ಹೊರೆಯನ್ನು ಗ್ರಾಹಕರ ಮೇಲೆ ಹೊರಿಸುವ ಮೂಲಕ ವಿದ್ಯುತ್ ದರ ಏರಿಕೆ ಮಾಡಿದ್ದನ್ನು ವಿರೋಧಿಸಿದರು. ವಿದ್ಯುತ್ ಮೀಟರ್ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸಾಮಾನ್ಯ ಜನರ ಮೇಲೆ ಹೊರೆ ಹಾಕುತ್ತಿದೆ ಎಂದು ದೂರಿದರು. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿದೆ. ಗೃಹ ಬಳಕೆ ವಿದ್ಯುತ್ ಪ್ರತಿ ಕೆವಿಗೆ 120 ನಿಗದಿತ ಶುಲ್ಕ ವಿಧಿಸಲಾಗಿತ್ತು. ಇದೀಗ ಇದನ್ನು 145ಕ್ಕೆ ಹೆಚ್ಚಿಸಿದ್ದನ್ನು ಖಂಡಿಸಿದರು. ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ವಿದ್ಯುತ್ ದರವನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ಯಾರಂಟಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ಸರ್ಕಾರ ಒಂದು ಕಡೆ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಿಸಿದೆ. ಆದರೆ ಸರ್ಕಾರದ ಇಲಾಖೆಗಳೇ 6,000 ಕೋಟಿಯಷ್ಟು ಅಧಿಕ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಖಜಾನೆ ತುಂಬಿಸಿಕೊಳ್ಳಲು ಜನಸಾಮಾನ್ಯರ ಬೆಲೆ ಏರಿಕೆಯ ಬರೆ ಎಳೆದು ಸ್ಟಾರ್ಕ್ ಮೀಟರ್ ಅಳವಡಿಸುವುದನ್ನು ಕಡ್ಡಾಯಗೊಳಿಸಲು ಮುಂದಾಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ತಮ್ಮ ಸಂಬಳ ಮತ್ತು ಭತ್ಯೆ ಹೆಚ್ಚಿಸಿಕೊಂಡಿದ್ದಾರೆ. ರಾಜ್ಯದ ವಿದ್ಯಾರ್ಥಿ, ಯುವ ಜನರು ಸೇರಿದಂತೆ ರೈತ, ಕಾರ್ಮಿಕರು ಎಲ್ಲರೂ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಈ ನಡೆಯನ್ನು ಖಂಡಿಸಿದರು. ರಾಯಚೂರು ತಾಲೂಕು ಸಮಿತಿ ವತಿಯಿಂದ ವಿದ್ಯುತ್ ದರ ಏರಿಕೆ ಖಂಡಿಸಿ ಇವತ್ತು ನಗರದ ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರವು ಬಡವರ ಮೇಲೆ ದಬ್ಬಾಳಿಕೆ ನಡೆಸುವ ಮೂಲಕ ವಿದ್ಯುತ್ ದರ ಏರಿಸಿದೆ. ಇದನ್ನು ಸಿಪಿಎಂಎಲ್ ಲಿಬರೇಷನ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಈ ವಿದ್ಯುತ್ ದರ ಇಳಿಸಿದ್ದರೆ ಬೀದಿಗಿಳಿದು ಮೀಟರ್ ಒಡೆಯುವ ಮೂಲಕ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡ ಅಜೀಜ್ ಜಾಗೀರ್ದಾರ್, ಆಂಜನೇಯ ಕುರುಬರ ದೊಡ್ಡಿ, ರವಿಚಂದ್ರ, ಹನೀಫ್ ಅಬಕಾರಿ, ಜಿಲಾನಿ ಯರಗೇರ, ಮೊಹಮ್ಮದ್ ಶಾಲಂ, ಮಹೇಂದ್ರ, ಆನಂದ್ ಕುಮಾರ್ ಇದ್ದರು. ಈಗ ಜಾಹೀರಾತು. ಲೇಟ್ ಶ್ರೀ ರಾಜರಂಗಪ್ಪ ನಾಯಕ್, ex-MPN ಟ್ರಸ್ಟ್ ಫೌಂಡರ್, ಚೇರ್ಮನ್, ಫೆಡರಲ್ ಎಜುಕೇಷನ್ ಅಂಡ್ ವೆಲ್ಫೇರ್ ಟ್ರಸ್ಟ್ ರಾಯಚೂರು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು. ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. 13-2-3
ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳ ಕ್ರಿಯಾ ಯೋಜನೆ ಹಾಗೂ ಬಿಲ್ ಪಾಸ್ ಮಾಡಲು ಅಧ್ಯಕ್ಷರು ಮತ್ತು ಪಿಡಿಒ ಸದಸ್ಯರನ್ನು ಪರಿಗಣಿಸುತ್ತಿಲ್ಲ ಎಂದು ಪಂಚಾಯಿತಿ ಸದಸ್ಯೆ ಚಂದಮ್ಮ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತೋರಣದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋಗಿ, ಹೆಬ್ಬಾಳ, ಮಲ್ಕಾಪುರ ಹಾಗೂ ತೋರಣದಿನ್ನಿ ಗ್ರಾಮಗಳು ಬರುತ್ತವೆ. ಗ್ರಾಮ ಪಂಚಾಯಿತಿಯಿಂದ ರೂಪಿಸಲಾಗುವ ಕ್ರಿಯಾ ಯೋಜನೆಗಳು, ಕಾಮಗಾರಿ ಬಿಲ್ಗಳನ್ನು ಪಾಸ್ ಮಾಡುವುದು ಸೇರಿದಂತೆ ಪಂಚಾಯಿತಿ ಕಾರ್ಯಗಳಿಗೆ ಪಂಚಾಯಿತಿ ಅಧ್ಯಕ್ಷ ಈರಪ್ಪ ಹಾಗೂ ಪಿಡಿಒ ತಿಮ್ಮಪ್ಪ ಸೇರಿ ಕೆಲವು ಸದಸ್ಯರನ್ನು ಮಾತ್ರ ಪರಿಗಣಿಸುತ್ತಿದ್ದು, ಉಳಿದ ಸದಸ್ಯರು ಈ ಬಗ್ಗೆ ಕೇಳಿದರೆ ಮಹಿಳಾ ಸದಸ್ಯರನ್ನು ನಿಂದಿಸುತ್ತಾರೆ ಎಂದು ತಿಳಿಸಿದರು. ಈ ಬಗ್ಗೆ ಹಲವು ಬಾರಿ ಮಸ್ಕಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈ ವಿಚಾರವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಿಗೂ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದರು. ಏನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಳ್ತಾರೆ ಅವರು. ನಾವೇನೈತೆ ಅದನ್ನ ಮಾಡಬಾರ್ರಿ, ಬೇಡ ಬೋಗಸ್ ಬರ್ಬಾರ್ರಿ ಅಂತ ಹೇಳಿ ನಾವು ಕೇಳಿದ್ರ ನಮ್ಗೆ ಮತ್ತೆ ನೀವು ಏನು ಕೇಳಂತಿಲ್ಲ, ನಮ್ಗೆ ಮೆಜೆಂಟ್ ಐತೆ, ನೀವು ಬಂದು ಬರ್ರಿ, ಬರ್ಲಿಕ್ಕಿಲ್ಲ, ಸಂಬಂಧ ಇಲ್ಲ ನೀವು ಅಂತ ವಿಡಿಯೋ ಸರ್ ನಮ್ಗೆ ಮಾತಾಡ್ತಾರೆ. ಅಲ್ಲಿ ನಾವು 3 ದಿನ ಉಪವಾಸ ಸತ್ಯಾಗ್ರಹ ನಾವು ಮಾಡಿದ್ವಿ, ಧರಣಿ ಹಾಕಿದ್ವಿ ನಾವು ಮಸ್ಕಲ್ಲಿ ಪಂಚಾಯತ್ ಮುಂದೆ ಹಾಕಿದ್ರೆ ಅಲ್ಲಿ ಅವ್ರು ಏನಂತರು ಎಲ್ಲ ರೀತಿ ಒಪ್ಪಿಗೆಂದು ನಾವು ಮಾಡ್ತೀವಿ ಅಂತ ಒಪ್ಪಿಗೆಂದು ನಮ್ಮನ್ನು ಕಳಿಸಿದ್ರು. ಅಲ್ಲಿ ವಿಡಿಯೋ ಸರ್ ಕೂಡ ಬಂದು ತಾನು ಒಪ್ಪಿಗೆಂದು ಇಲ್ಲಿ ನಾವು ಮೀಟಿಂಗ್ನಲ್ಲಿ ಮನೆ ಕೇಳ್ಬೇಕಾದ್ರೆ ನಾನು ಅಲ್ಲೇನು ರೈಟಿಂಗ್ನಾಗ ಕೊಟ್ಟಿದ್ದೆ, ನಿಮ್ಗೆ ಕೊಟ್ಟಿಲ್ಲ, ನಾನು ಏನು ಮಾಡ್ಬೇಕು ಅದು ಮಾಡ್ತೀನಿ, ನೀವೇನು ಕೇಳಕ್ಕಂತ ನನಗೆ ಡೈರೆಕ್ಟಾಗಿ ನಮಗೆ ಮಾತಾಡೋರಿ ಮೀಟಿಂಗ್ನಾಗ. ಅದು ಅಲ್ಲಿ ರೆಕಾರ್ಡ್ ಆಗ್ತಂತೇಳಿ ಒಂದು ಮಾತಾಡ್ತಾನೆ, ಮತ್ತು ಹೊರಗಡೆ ಬಂದರೆ ಒಂದು ಮಾತಾಡ್ತಾನೆ. ಅಲ್ಲಿ ಏನು ನಮಗೆ ರೆಸ್ಪಾನ್ಸ್ ಸಂಬಂಧ ಇಲ್ಲ. ನಾವು ಮೆಂಬರು ನಮ್ಮನ್ನು ಗೆಲ್ಲಿಸಿ ಜನ ಕಳಿಸ್ಯಾರ ಅನ್ನೋದು ಅವ್ರಿಗಿಲ್ಲ. ಅಸಲ್ಲ ನಾವು ಏನು ಅಂತ ಕೇಳಿದ್ರು ನಮ್ಗಂತೂ ರೆಸ್ಪಾನ್ಸ್ ಇಲ್ಲ. ಅಲ್ಲಿ ಏನು ಮಾತಾಡಿದ್ರು ನಮ್ಗೆ ಬೆಲೆ ಇಲ್ದಂಗಾಗೈತ್ರಿ. ಅವರು ಮಸ್ಕಿಯವರು ಸಾಹೇಬ್ರಾಗಿ ಅವರು ನಮ್ಗೇನು ಗೊತ್ತಿಲ್ಲ ಅಂತ ಅವ್ರನ್ನ ಹಂಗೆ ಹೇಳ್ತಾರೆ. ಸರ್ ನೀವೇ ದೊಡ್ಡವ್ರು ಹಿಂಗಂದ್ರೆ ನಮ್ಗೆ ಹೆಂಗೆ ಅಂತ ಕೇಳಿದ್ರು ಕೂಡ ಅವರು ಇಲ್ಲ ನಮ್ಗೆ ಗೊತ್ತಿಲ್ಲ, ಕ್ರಿಯೇಷನ್ ರೀ ಗೊತ್ತಿಲ್ಲ ಮಾಡ್ತಾರೆ. ನಮ್ಗೇನು ಗೊತ್ತೇ ಇಲ್ಲ, ನಮ್ಗೆ ಹೇಳೇ ಇಲ್ಲ. ಅಧ್ಯಕ್ಷ ಪಿಡಿಒ ಇಬ್ಬರೇ ಸೇರಿ ಕ್ರಿಯೇಷನ್ ಮಾಡ್ತಾರೆ, ಪೇಮೆಂಟ್ ನಮ್ಗೆ ಹೇಳ್ದಾನೆ ಬರೀತಾರೆ. ನಾವು ಹೇಳಿದ್ರೆ ಇದನ್ನ ಮಾಡಿರಿ ಮಾಡಬಾರ್ದು ಅಂತಂದ್ರೆ ನೀವೇನು ಕೇಳೋದು ಅಂತ ಹೇಳ್ತಾರೆ. ನಾವು ಕೇಳೋ ಅದಕ್ಕೆ ನಮ್ಗಿಲ್ಲ ಅಂದರೆ ಕೇಳೋ ಅದಕ್ಕೆ ಆಗಿದ್ದರೆ ನಾವು ಕೇಳ್ತೀವಿ ಅಂದರೆ ಮೆಜಾರಿಟಿ ಐತೆ ನಮ್ಗೆ, ನಿಮ್ಗೆ ಸಂಬಂಧ ಇಲ್ಲ ನೀವು ಅಂತ ಹೇಳ್ತಾರೆ. ನಮ್ಗೆ ಬೋಗಸ್ ಬಿಲ್ಲು ಬರಿಬೇಡ ಅಂತ ದಲಾಲಿ ಬರೀತಾರೆ, ಅಂಗಡಿಗೆ ಇಂಟ್ರೆಸ್ಟ್ ಕೊಟ್ಟು ಬರೀತಾರೆ. ಪರ್ಸೆಂಟೇಜ್ ಇರೋದಕ್ಕಾಗಿ ಅವ್ರು ಆ ಕೆಲಸ ಮಾಡ್ತಾರೆ ಅಂತ ನಾನು ಕೂಡಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ರೂಪಿಸಲಾದ ಕ್ರಿಯಾ ಯೋಜನೆಗಳನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಲ್ಲಮ್ಮ, ಬಸವಲಿಂಗಮ್ಮ, ಜೋಸೆಫ್, ಗಂಗಪ್ಪ, ಹನುಮಂತ, ಭೀಮಣ್ಣ ಸೇರಿದಂತೆ ಇತರರು ಇದ್ದರು. ಹರಿಜನವಾಡದಲ್ಲಿ ಮಾರ್ಚ್ 30ರಂದು ನವರತ್ನ ಯುವಕ ಸಂಘದಿಂದ ಹಮ್ಮಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಶಿವರಾಜ್ ಪಾಟೀಲ್ ಮಾಡುತ್ತಿರುವುದು ಖಂಡನೀಯ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಜಿಲ್ಲಾಧ್ಯಕ್ಷ NM ಮೈತ್ರಿಕರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಹರಿಜನವಾಡ ಸೇರಿ 5 ಸ್ಲಮ್ ಏರಿಯಾಗಳಲ್ಲಿ ಸ್ಲಮ್ ಬೋರ್ಡ್ನಿಂದ ಬೇಸ್ಮೆಂಟ್ ಮಾದರಿಯ ಮನೆಗಳು ಮಂಜೂರಾಗಿದ್ದು, ಆದರೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಈ ಕಾಮಗಾರಿಗೆ ಕೇವಲ ಭೂಮಿ ಪೂಜೆ ಮಾಡುವುದಕ್ಕೆ ಮಾತ್ರ ಸೀಮಿತರಾಗಿದ್ದರೂ ಮನೆಗಳು ಪೂರ್ಣವಾಗಿವೆಯೇ ಇಲ್ಲವೇ ಎಂಬುದನ್ನು ನೋಡಲು ಸಹ ಶಾಸಕರು ಬಂದಿಲ್ಲ ಎಂದು ಆರೋಪಿಸಿದರು. ಹರಿಜನವಾಡ ಏರಿಯಾದಲ್ಲಿ ಜನರು ಈ ಮನೆಗಳನ್ನು ಕಟ್ಟಿಕೊಳ್ಳಲು ಸಾಲ ಮಾಡಿರುವ ಘಟನೆಗಳು ಸಹ ನಡೆದಿವೆ. ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರಿ ಯೋಜನೆಗಳನ್ನು ತಲುಪಿಸಲು ಆಗದ ಶಾಸಕರು ಇದೀಗ ಏರಿಯಾದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೆ ಬರುತ್ತಿರುವುದು ಖಂಡನೀಯ ಎಂದು ತಿಳಿಸಿದರು. ನಮ್ಮದು ಏನಂದ್ರೆ ಅದಕ್ಕೆ ಮುಖ್ಯ ಉದ್ಘಾಟಕರಾಗಿ ಮಾನ್ಯ ನಮ್ಮ ರಾಯಚೂರು ನಗರ ಶಾಸಕರು ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಖಂಡನೀಯ ಏನಂದರೆ ಇವತ್ತಿನವರೆಗೆ ಅರ್ಜನವಾಡದಲ್ಲಿ ಅದು 3 ವಾರ್ಡ್ಗಳಾಗಿರ್ಬೋದು, 19, 20, 21 ಟೋಟಲಿ
ಇದಕ್ಕೂ ಮುಂಚೆ 2019-20 ಸ್ಲಮ್ ಬೋರ್ಡ್ನಿಂದ ಮನೆಗಳಾದವು. ಅದು ಬೇಸ್ಮೆಂಟ್ ಆಧಾರದ ಮೇಲೆ ಮನೆಗಳು ಮಂಜೂರು. ಅಂದರೆ ಅವು ಯಾವ ಸ್ಥಿತಿ ಇದ್ದಾವೆ ಅನ್ನೋದು ಅವಾಗಲೂ ಅವರು ಹಿಡಿಕಾಗಲಿಲ್ಲ, ಈಗಲೂ ಯಾವ ಸ್ಥಿತಿ ಇದ್ದಾವೆ ಅನ್ನೋದು ಇದುವರೆಗೂ ಅದ್ರ ಬಗ್ಗೆ ಯಾರನ್ನೂ ಕೇಳಿಲ್ಲ ಅಧಿಕಾರಿಗಳನ್ನ. ಮತ್ತು ಅದೇ ರೀತಿ ಅದಾದ ನಂತರ ಕಲಂ ಬೇಸ್ ಮೇಲೆ ಮನೆಗಳು ಮಂಜೂರಾದವು. ಅದು ಕೂಡ 6 ಕಾಲಮ್ ಅಂತ ಹೇಳ್ಬಿಟ್ಟು ಅದು 6 lakh ಅಮೌಂಟು ಟೋಟಲಿ ಮಂಜೂರು. ಅದರಲ್ಲಿ ಎಷ್ಟು ಮನೆಗಳು ಮಂಜೂರಾದವು, ಎಷ್ಟು ಮನೆಗಳು ಈಗ ಪೂರ್ಣಗೊಂಡವು ಅಂತೇಳಿ ಸ್ಪಷ್ಟತೆ ಅವರಿಗೆ ಇಲ್ಲ. ಯಾಕಂದರೆ ಟೋಟಲಿ ಎಲ್ಲ ಓಡಿ ಸದ್ಯನಾಗ ಅಲ್ಲಿ ಒಂದು ಮನೆ ಕೆಡವಿ ಆ ಮೆಟ್ರಲ್ನು ಹೊರಗೆ ತರಲಾರದ ಸ್ಥಿತಿಯಲ್ಲಿ ಅಂಥ ಒಂದು ಮನೆಗಳು, ಅಂಥ ಒಂದು ಸಂದುಗಳಲ್ಲಿ ಮನೆಗಳು ಸ್ಥಾಪನೆ ಮಾಡಿದ್ದಾರೆ. ಯಾಕಂದರೆ ರೋಡಿಗೆ ಹಳೆ ಮನೆಗಳು ಇದ್ದಾವ, ಮತ್ತು ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮನೆಯಲ್ಲಿ 3-4 ಕುಟುಂಬಗಳು ವಾಸವಾಗಿದ್ದರೂ ಅವು ಅವರಿಗೆ ಕಣ್ಣಿಗೆ ಬಿದ್ದಿಲ್ಲ. ಈ ಸಂದರ್ಭದಲ್ಲಿ ಎಂ ಗೋವಿಂದ್, ಸಿಎಂ ಸೀನು, ಉರುಕುಂದ ಸೇರಿದಂತೆ ಇತರರು ಇದ್ದರು. ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ 56 ಎಕರೆ ಸರ್ಕಾರಿ ಜಮೀನನ್ನು ಮಠಮಾಲಿ ಗ್ರಾಮದ ಈರಮ್ಮ ಗಂಡ ನರಸನಗೌಡ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರುವ ಜಮೀನನ್ನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವಂತೆ ದಲಿತ ಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಮನವಿ ಸಲ್ಲಿಸಿದ ಸಂಘದ ಪದಾಧಿಕಾರಿಗಳು ಗಾರಲದಿನ್ನಿ ಗ್ರಾಮದ 56 ಎಕರೆ 25 ಗುಂಟೆ ಸರ್ಕಾರಿ ಜಮೀನು ಇದ್ದು, ಈ ಜಮೀನನ್ನು 46 ಜನ ಗಾರಲದಿನ್ನಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬದವರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು, ಇವರ ಜೀವನ ಈ ಜಮೀನಿನ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು. ಸಹಾಯಕ ಆಯುಕ್ತರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸದೆ ಗಾರಲದಿನ್ನಿ ಗ್ರಾಮದ ಸದರಿ ಸರ್ವೆ ನಂಬರುಗಳ ಜಮೀನಿನ ನಿಜವಾದ ಸಾಗುವಳಿದಾರರಿಗೆ ನ್ಯಾಯವನ್ನು ಒದಗಿಸದೆ ಸದರಿ ಸರ್ವೆ ನಂಬರುಗಳ ಒಟ್ಟು 56 ಎಕರೆ ಜಮೀನನ್ನು ಕೇವಲ ಒಬ್ಬರ ಹೆಸರಿಗೆ ಮಾತ್ರ ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಆದ್ದರಿಂದ ಗ್ರಾಮದ 46 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಹಾಗೂ ನಿಜವಾದ ಪರಿಸ್ಥಿತಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಈ ಜಮೀನನ್ನು ಬೇರೆಯವರ ಹೆಸರಿಗೆ ಮಾಡಲು ಕಾರಣಭೂತರಾಗಿರುವ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಮನವಿ ಮಾಡಿದರು. ವಿಷಯ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ ಸರ್ಕಾರಿ ಜಮೀನಿನ ಸರ್ವೆ ನಂಬರು 308, 311 ಮತ್ತು 312 ಕ್ರಮವಾಗಿ ಒಟ್ಟು ಜಮೀನು 56 ಎಕರೆ ಜಮೀನನ್ನು ಶ್ರೀಮತಿ ಈರಮ್ಮ ಗಂಡ ನರಸನಗೌಡ ಸಾಕಿನು ಮಠಮಾರಿ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರೋ ಬಗ್ಗೆ ಜಮೀನನ್ನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲದಿನ್ನಿ ಗ್ರಾಮದ ಸರ್ಕಾರಿ ಜಮೀನನ್ನು ಸರ್ವೆ ನಂಬರು 308, 311, 312 ಕ್ರಮವಾಗಿ ಒಟ್ಟು ಜಮೀನು 56 ಎಕರೆ 25 ಗುಂಟೆ ಇದ್ದು, ಸದರಿ ಜಮೀನನ್ನು 46 ಜನ ಗಾರಲದಿನ್ನಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬದವರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು, ಇವರ ಜೀವನ ಈ ಜಮೀನಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸದೆ ಗಾರಲದಿನ್ನಿ ಗ್ರಾಮದ ಸದರಿ ಸರ್ವೆ ನಂಬರ್ಗಳ ಜಮೀನಿನ ನಿಜವಾದ ಸಾಗುವಳಿದಾರರಿಗೆ ನ್ಯಾಯವನ್ನು ಒದಗಿಸದೆ ಸದರಿ ಸರ್ವೆ ನಂಬರ್ಗಳ ಒಟ್ಟು 56 ಎಕರೆ ಜಮೀನನ್ನು ಕೇವಲ ಒಬ್ಬರಿಗೆ ಮಾತ್ರ, ಅಂದರೆ ಶ್ರೀಮತಿ ಈರಮ್ಮ ಗಂಡ ನರಸನಗೌಡ ಸಾಕಿನ ಮಠಮಾರಿ ಇವರ ಹೆಸರಿಗೆ ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಆದ್ದರಿಂದ ದಯಾಳ ತಾವುಗಳು ಗಾರಲದಿನ್ನಿ ಗ್ರಾಮದ 46 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಸದರಿ ಜಮೀನಿಗೆ ಸಂಬಂಧಪಟ್ಟಂತೆ ಅಲ್ಲಿನ ನಿಜವಾದ ಪರಿಸ್ಥಿತಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಈ ಜಮೀನನ್ನು ಬೇರೆಯವರ ಹೆಸರಿಗೆ ಮಾಡಲು ಕಾರಣಭೂತರಾಗಿರುವ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಈ ಮೂಲಕ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮಾರುತಿ ಚಿಕ್ಕಸೂಗೂರು, ಜಿ ಮಧುಕಾಂತ, ಕೃಷ್ಣ ಮಾಚರ್ಲ, ವೆಂಕಟೇಶ್ ಸೇರಿದಂತೆ ಇತರರು ಇದ್ದರು. ಬೀದಿಯಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಬಾಲಕಿ ಮೇಲೆ 10 ರಿಂದ 12 ಬೀದಿ ನಾಯಿಗಳ ಗುಂಪೊಂದು ದಾಳಿ ನಡೆಸಿದ್ದು, ಬಾಲಕಿ ಗಂಭೀರವಾಗಿ ಗಾಯಗೊಂಡ ಘಟನೆ ರಾಯಚೂರು ತಾಲೂಕಿನ ಮರ್ಚಟಾಳ ಗ್ರಾಮದಲ್ಲಿ ನಡೆದಿದೆ. ಬೀದಿ ನಾಯಿ ದಾಳಿಗೆ 9 ವರ್ಷದ ಬಾಲಕಿ ಚೈತ್ರಿ ಎಂದು ತಿಳಿದು ಬಂದಿದೆ.
ಮನೆಯ ಅಂಗಳದಲ್ಲಿ ಬಾಲಕಿ ಆಟವಾಡುತ್ತಿರುವಾಗ ಬಾಲಕಿ ಮೇಲೆ ಬೀದಿ ನಾಯಿಗಳ ಗುಂಪೊಂದು ದಾಳಿ ಮಾಡಿವೆ. ಕೈಕಾಲು, ಕುತ್ತಿಗೆ, ಕಿವಿ ಸೇರಿದಂತೆ ದೇಹದ ಮೇಲೆ ದಾಳಿ ನಡೆಸಿ ಮೈ ತುಂಬ ಕಚ್ಚಿವೆ. ಕಿವಿಗೆ ಕಚ್ಚಿದ್ದರಿಂದ ಕಿವಿ ಹರಿದು ಹೋಗಿದೆ. ಕುತ್ತಿಗೆ ಹಿಂಭಾಗದಲ್ಲಿ ಕೈಕಾಲುಗಳ ಮೇಲೆ ಗಂಭೀರವಾದ ಗಾಯಗಳಾಗಿವೆ. ಮೇಲೆ ಎಲ್ಲೆಂದರಲ್ಲಿ ಕಡಿದು ಗಾಯಗೊಳಿಸಿವೆ. ಸ್ಥಳೀಯರು ಬೀದಿ ನಾಯಿಗಳನ್ನು ಚದುರಿಸಿದ್ದಾರೆ. ಪೋಷಕರು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದಾರೆ. ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸಾಕಷ್ಟು ಬಾರಿ ಜನರ ಮೇಲೆ ದಾಳಿ ನಡೆಸಿವೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಪೋಷಕರು ಆಪಾದಿಸಿದ್ದಾರೆ. ಇದೀಗ ಬೀದಿ ನಾಯಿಗಳು ಬಾಲಕಿ ಮೇಲೆ ದಾಳಿ ನಡೆಸಿ ಮನ ಬಂದಂತೆ ಕಚ್ಚಿದ್ದರಿಂದ ಬಾಲಕಿ ಸಾವು ಬದುಕಿನ ಮಧ್ಯ ಹೋರಾಟ ನಡೆಸಿದ್ದಾಳೆ. ಕೂಡಲೇ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ತಪ್ಪಿಸಬೇಕಾಗಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ್ ಬಳಿಯ ಬನ್ನಿಗೋಳ ಗ್ರಾಮದಲ್ಲಿ ನಡೆದಿದೆ. ಬನ್ನಿಗೋಳ ಗ್ರಾಮದ ಪರಪ್ಪ ಕುಂಬಾರ ಅವರಿಗೆ ಸೇರಿದ 2 ಎಮ್ಮೆಗಳು ಹಾಗೂ ಶರಣಪ್ಪ ಜಂಗ್ಲಿ ಅವರ 1 ಎಮ್ಮೆ ಸಾವನ್ನಪ್ಪಿವೆ ಎಂದು ಹೇಳಲಾಗಿದೆ. ಉಳಿ ಮಹೇಶ್ವರ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕಿಸುವ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಹಾಕಿರುವ ವಿದ್ಯುತ್ ತಂತಿಗಳು ಹರಿದು ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಜೆಸ್ಕಾಂ ಇಲಾಖೆಯವರ ನಿರ್ಲಕ್ಷ್ಯಕ್ಕೆ ಎಮ್ಮೆಗಳು ಬಲಿಯಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು ಲಕ್ಷಾಂತರ ರೂಪಾಯಿಗಳ ಎಮ್ಮೆ ಕಳೆದುಕೊಂಡಿರುವ ನೊಂದ ರೈತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಮುದಗಲ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಖಾಸಿಂ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 65 ಮರಳು ಬ್ಲಾಕ್ಗಳ ಹರಾಜಿಗೆ ಮುಂದಾಗಿರುವ ಜಿಲ್ಲಾಡಳಿತದ ಕ್ರಮ ಖಂಡನೀಯ. ರಾಘವೇಂದ್ರ ಕುಷ್ಟಗಿ. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಕರ್ಕರೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಸದಸ್ಯರನ್ನು ಪರಿಗಣಿಸದೆ ಗ್ರಾಮ ಪಂಚಾಯಿತಿ ಕ್ರಿಯಾಯೋಜನೆ. ಚಂದಮ್ಮ ಆರೋಪ. ಹರಿಜನವಾಡದಲ್ಲಿ ಪೂರ್ಣಗೊಳ್ಳದ ಸ್ಲಂ ಬೋರ್ಡ್ ಮನೆಗಳು. ಶಾಸಕರ ನಡೆ ಖಂಡನೀಯ. ಎನ್ಎಂ ಮೈತ್ರಿಕರ್. ನೈಜ ಸಾಗುವಳಿದಾರರಿಗೆ ಭೂಮಿ ಪಟ್ಟ ಮಾಡಲು ದಲಿತ ಸೇನೆ ಮನವಿ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕಿಗೆ ಗಂಭೀರ ಗಾಯ. ಪರಿಸ್ಥಿತಿ ಚಿಂತಾಜನಕ. ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳ ಸಾವು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.